ತುಂಬ ಲುಕ್ ಬರುತ್ತೆ. ನೀವು ಪಾರ್ಲರಿಗೆ ಹೋಗಬೇಕು ಅಂತಲೇ ಇಲ್ಲ, ಮನೇಲೇ ನಾವು ದಿಢೀರಂತ ಕಪ್ ಕಲೆ ಇದ್ದರೂ ಕೂಡ ಕಪ್ಪಾಗಿ ಫೇಸ್ ಎಲ್ಲ ಕಾಣ್ತಾ ಇದ್ರು, ಏನು ಗ್ಲೋವೇ ಇಲ್ಲ ಅಂದರೂ ಕೂಡ ನೀವು ಇದೇ ರೀತಿ ನೀರಿಂದ ತೊಳ್ಕೊಳ್ಳಿ. ಇದು ಏನು ಹಾಕಬೇಡಿ. ಒಂದು ಅರ್ಧ ಗಂಟೆಗೆ ಬಂದರೆ ಕೆಲಸ ಮಾಡ್ತಾನೆ ಈ ಈ ರೀತಿ ಫೇಶಿಯಲನ್ನು ಮಾಡ್ಕೋಬೋದು ಅಲ್ವಾ. ಆಮೇಲೆ ರೆಡಿಯಾಗಿ ಹೋಗ್ಬೋದು ನಾವು. ಹಾಯ್, ನಮಸ್ತೆ ಫ್ರೆಂಡ್ಸ್. ನಾವೇನಾದರೂ ಹೊರಗಡೆ ಹೋಗಬೇಕು, ದೊಡ್ಡ ಫಂಕ್ಷನ್ ಇದೆ, ಹೋಗಬೇಕು ಅಂತ ಇದ್ದೀವಿ ಅಂತ ಇಟ್ಕೊಳ್ಳಿ. ನಾವು ಮನೆಯಲ್ಲೇ ಕ್ಲೀನಪ್ಪು ಮಾಡಿರಲಿಲ್ಲ, ಫೇಶಿಯಲು ಮಾಡಿರಲಿಲ್ಲ, ಪಾರ್ಲರಿಗೂ ಕೂಡ ಹೋಗಿರಲಿಲ್ಲ. ಆದರೂ ಕೂಡ ನಾವು ಹೋಗಲೇಬೇಕು ಆವಾಗ ನಾವು ಏನು ಮಾಡಬೇಕು ಗೊತ್ತಾ, ನಾವು ಮನೆಯಲ್ಲೇ ಒಂದು ಕ್ರೀಮನ್ನು ರೆಡಿ ಮಾಡಿ ಫೇಶಿಯಲನ್ನು ಮಾಡ್ಕೋಬಹುದು. ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ ಮನೆಯಲ್ಲೇ ಫೇಶಿಯಲನ್ನು ಹೇಗೆ ಮಾಡ್ಕೋಬಹುದು, ದಿಢೀರಂತ ನಾವು ಒಂದು ಫಂಕ್ಷನಿಗೆ ರೆಡಿಯಾಗಿ ಹೋಗ್ಬೋದು ಅಲ್ವಾ. ಅದನ್ನು ಇವತ್ತು ಹೇಳ್ಕೊಡ್ತೀನಿ, ಓಕೆನಾ. ತುಂಬ ಈಸಿ ಇದೆ, ಯಾವುದೋ ಕೆಮಿಕಲ್ಸು ಇಲ್ಲ, ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಫೇಶಿಯಲನ್ನು ಮಾಡಿಕೊಂಡು ತುಂಬ ಚೆಂದ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಅಂದವನ್ನು ಇನ್ನೂ ಜಾಸ್ತಿ ಮಾಡ್ಕೋಬೋದು. ನಾನಿವತ್ತು ರೆಡಿಯಾಗಿ ನಿಂತಿದ್ದೀನಿ ನೋಡಿ, ನಾನು ಫೇಶಿಯಲನ್ನು ಮಾಡಿಕೊಂಡು ನಿಂತಿರೋದು ನೋಡಿ ಹೇಗಾಗಿದೆ. ತುಂಬಾ ಲುಕ್ ಬಂದಿದೆ, ತುಂಬ ಲುಕ್ ಬರುತ್ತೆ. ನೀವು ಪಾರ್ಲರಿಗೆ ಹೋಗಬೇಕು ಅಂತಲೇ ಇಲ್ಲ, ಮನೇಲೇ ನಾವು ದಿಢೀರಂತ ಫೇಶಿಯಲ್ ಮಾಡಿಕೊಂಡು ರೆಡಿಯಾಗಿ ಹೋಗ್ಬೋದು. ತುಂಬ ಲುಕ್ಕಾಗಿ ಕಾಣ್ಬೋದು. ಗ್ಲಾಸ್ ಥರ ನಮ್ಮ ಸ್ಕಿನ್ನು ಹೊಳಿಬೋದು, ಗ್ಲೋ ಬರುತ್ತೆ, ನ್ಯಾಚುರಲ್ ಗ್ಲೋ ಕೂಡ ಬರುತ್ತೆ, ಓಕೆನಾ. ಪೂರ್ತಿ ವಿಡಿಯೋ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಯಾರಿಗಾದರೂ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೆ ಉಪಯೋಗ ಆಗ್ಬೋದು, ಓಕೆನಾ. ಹಾಗೆ ನಮ್ಮ ಈ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಂತಹ ಕನ್ನಡ ಬ್ಯೂಟಿ ಟಿಪ್ಸ್ ಹೆಚ್ಚು ಬೇಕು ಅಂದರೆ ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ, ಓಕೆನಾ. ಬನ್ನಿ, ಹಾಗಾದರೆ ನಾನಿವತ್ತು ಯಾವ ರೀತಿ ರೆಡಿ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡ್ಕೋಬೇಕು, ಎಲ್ಲ ಡೀಟೇಲ್ಸು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇ ಒಂದು ಬೌಲನ್ನು ತೊಗೊಂಡಿದ್ದೀನಿ, ಕಾಫಿ ಪೌಡರು ಬೇಕಾಗುತ್ತೆ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫೇಸಿಗೆ ಅಷ್ಟೇ ಅಪ್ಲೈ ಮಾಡಿ ತೋರಿಸ್ತೀನಿ, ಹಾಗೆ ನಾನು ಕೂಡ ಅಪ್ಲೈ ಮಾಡ್ಕೋತೀನಿ. ನಾನು ಕೂಡ ಫೇಶಿಯಲ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ನೀವೇನಾದರೂ ಕುತ್ತಿಗೆ ಮುಂಭಾಗಕ್ಕೆಲ್ಲ ಅಪ್ಲೈ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಫೇಸಿಗೆ ಅಷ್ಟೇ ತೋರಿಸೋದ್ರಿಂದ ಇದೇ ಪ್ರಮಾಣದಲ್ಲಿ ನೀವು ಕೂಡ ಮಾಡ್ಕೋಬೇಕಾಗತ್ತೆ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಫಿ ಪೌಡರಿಂದ ನಮ್ಮ ಫೇಸು ತುಂಬ ಕ್ಲೀನ್ ಆಗುತ್ತೆ, ಗ್ಲೋ ಬರುತ್ತೆ. ಹಾಗೆ ಇಲ್ಲಿ ಜೇನುತುಪ್ಪ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಓಕೆನಾ. ಹಾಗೆ ಕಾರ್ನ್ ಫ್ಲವರು ನಮ್ಮ ಫೇಸು ತುಂಬ ಕ್ಲೀನ್ ಆಗುತ್ತೆ, ಹಾಗೆ ವೈಟ್ನಿಂಗ್ ಬರುತ್ತೆ, ಶೈನಿಂಗ್ ಬರುತ್ತೆ, ಒಂದು ರೀತಿ ಲುಕ್ ಬರುತ್ತೆ. ಹಾಗೆ ಯಾವುದು ಸೈಡ್ ಎಫೆಕ್ಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ, ಅಂದರೆ ನಮ್ಮ ಸ್ಕಿನ್ ನ್ಯಾಚುರಲ್ ಗ್ಲೋ ಆಗಿ ಇರುತ್ತೆ, ಓಕೆನಾ. ಹಾಗೆ ಜೇನುತುಪ್ಪ ಆದರೂ ಅಷ್ಟೇ, ಜೇನುತುಪ್ಪದಿಂದ ನಮ್ಮ ಸ್ಕಿನ್ನು ನ್ಯಾಚುರಲ್ ಗ್ಲೋ ಬರುತ್ತೆ. ಯಾವುದೇ ಕಪ್ಪು ಕಲೆಗಳಿದ್ರೂ ಕೂಡ ಹೊರಟೋಗುತ್ತೆ. ಮೂರನ್ನು ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಗಟ್ಟಿ ಆಯಿತು, ಅದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಲ್ಲ, 1/4 ಟೇಬಲ್ ಸ್ಪೂನು, ಎಲ್ಲದಕ್ಕೂ ಕಡಿಮೆ ಸ್ವಲ್ಪ ನೀರನ್ನು ಹಾಕೋಬೇಕು. ನಿಮಗೆ ನೀರು ಬೇಡ ಅನಿಸಿದರೆ ಹಾಲು ಕೂಡ ಹಾಕೋಬೋದು, ನೋ ಪ್ರಾಬ್ಲಮ್, ಓಕೆನಾ. ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಜಾಸ್ತಿ ಮಾತ್ರ ಹಾಕ್ಕೊಳ್ಬಾರ್ದು. ಇದು ಒಂದು ರೀತಿ ಕ್ರೀಮ್ ರೆಡಿ ಆಗೋ ಥರ ಇರಬೇಕು, ಅಷ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಓಕೆನಾ. ಅಂದರೆ ಗಟ್ಟಿ ಇತ್ತು ಅಂತ ಜೇನುತುಪ್ಪ ಮತ್ತೆ ಹಾಕ್ಕೊಳ್ಳಿಕ್ಕೆಲ್ಲ ಹೋಗಬೇಡಿ, ಜೇನುತುಪ್ಪ ಮತ್ತೆ ಹಾಕಬಾರ್ದು. ನಾನು ಹೇಳಿರೋ ಪ್ರಮಾಣದಲ್ಲೇ ಸರಿಯಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಹಾಗೆ ಇದು ಒಂದು 2 ನಿಮಿಷ ಬಿಡಬೇಕು ಮಿಕ್ಸ್ ಮಾಡಿದ ನಂತರ, ಹಾಗೆಯೇ ಅಪ್ಲೈ ಮಾಡ್ಕೋಬಾರ್ದು. ನಮಗೆ ಒಳ್ಳೆ ರಿಸಲ್ಟ್ 10 ನಿಮಿಷದಲ್ಲಿ ಸಿಗುತ್ತೆ, ಓಕೆನಾ. ನಾನು ಹೇಳೋ ರೀತಿಯಲ್ಲಿ ನೀವು ಕೂಡ ಮಾಡಿ ನೋಡಿ, ನ್ಯಾಚುರಲ್ ಗ್ಲೋ ಬರುತ್ತೆ. ಎಷ್ಟೇ ಕಪ್ಪು ಕಲೆ ಇದ್ದರೂ ಕೂಡ ಕಪ್ಪಾಗಿ ಫೇಸ್ ಎಲ್ಲ ಕಾಣ್ತಾ ಇದ್ದರೂ, ಏನು ಗ್ಲೋವೇ ಇಲ್ಲ ಅಂದರೂ ಕೂಡ ಇದನ್ನು ಒಂದು ಸಲ ನೀವು ಅಪ್ಲೈ ಮಾಡಿ ನೋಡಿ, 10 ನಿಮಿಷದಲ್ಲಿ ನಿಮಗೆ ಒಳ್ಳೆ ನ್ಯಾಚುರಲ್ ಗ್ಲೋ ಆಗುವಂಥ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ನೋಡಿ. ಇದು ರೆಡಿ ಆಯಿತು, ಈ ರೀತಿ ಆಗಿರಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರು ಅಲ್ಲ. ಈಗ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂದರೆ, ಇದು 2 ನಿಮಿಷ ಬಿಟ್ಟಿದ್ದೀನಿ, ಒಂದು ರೀತಿ ನೊರೆ ಥರ ಬಂದಿದೆ, ಓಕೆನಾ. ಹೀಗೆ ಅಪ್ಲೈ ಮಾಡ್ಕೋಬೇಕು. ಇದು ಕಣ್ಣಿನ ಹುಬ್ಬಿಗೆಲ್ಲ ತೆಗೆಸ್ಕೋಬಾರ್ದು, ಓಕೆನಾ. ಏನು ತೊಂದರೆ ಆಗೋಲ್ಲ. ಅಂದರೆ ಇದು ನಾವು ಅಪ್ಲೈ ಮಾಡ್ತೀವಿ, ಅರ್ಧ ಗಂಟೆ ಬಿಟ್ಟು ತೊಳಿತೀವಿ, ಆವಾಗ ಇದು ಗಟ್ಟಿಯಾಗಿಬಿಡುತ್ತೆ, ಓಕೆನಾ. ಗಟ್ಟಿಯಾಗತ್ತೆ. ಅದಕ್ಕೆ ನಮ್ಮದು ಈ ಹುಬ್ಬಿಗೆಲ್ಲ ತಾಗ್ಬಿಟ್ರೆ ಗಟ್ಟಿಯಾದ ನಂತರ ಅದು ಕೂದಲೆಲ್ಲ ಇರೋದು ಬರೋ ಚಾನ್ಸು ಇರುತ್ತೆ. ಹಾಗಾಗಿ ಅಪ್ಲೈ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಈ ರೀತಿ ಎಲ್ಲ ಕಡೆ ನಮ್ಗೆ ಎಲ್ಲೆಲ್ಲಿ ಅಂದರೆ ಮೂಗಿನ ಆ ಕಡೆ ಈ ಕಡೆ ತುಟಿಯ ಕಡೆ ಎಲ್ಲ ಅಪ್ಲೈ ಮಾಡ್ಕೋಬೇಕು.
ತುಂಬಾ ಲುಕ್ಕಾಗಿ ಕಾಣುತ್ತೆ ಗೊತ್ತಾ. 10 ನಿಮಿಷದಲ್ಲಿ ಒಳ್ಳೆ ರಿಸಲ್ಟ್ ಅಂತು. ನೀವೇನಾದರೂ ಬ್ಲ್ಯಾಕ್ ಇದ್ದೀರಿ ಅಂದರೆ ವೈಟ್ ಆದ ಫೇಸ್ ಆಗುತ್ತೆ ನೋಡಿ. ಒಂದು ಅರ್ಧ ಗಂಟೆ ಬಿಟ್ಟು ನಾನು ತೊಳಿತಾ ಇದ್ದೀನಿ, ಅಂದರೆ ಗಟ್ಟಿಯಾಗಿ ಬಿಡುತ್ತೆ. ಅರ್ಧ ಗಂಟೆ ಕಾಯಬೇಕು, ಓಕೆನಾ. ಅರ್ಧ ಗಂಟೆ ಬಿಟ್ಟು ನೀವು ಇದೇ ರೀತಿ ನೀರಿಂದ ತೊಳ್ಕೊಳ್ಳಿ. ಏನು ಹಾಕಬೇಡಿ. ಒಂದು ಅರ್ಧ ಗಂಟೆ ತನಕ ಖಾಲಿ ನೀರಿಂದ ತೊಳ್ಕೊಬೇಕು. ಒಂದು ಅರ್ಧ ಗಂಟೆ ಬಿಟ್ಟ ನಂತರ ನೀವು ಸೋಪಿಂದ ಫೇಸನ್ನು ತೊಳ್ಕೊಬಿಟ್ರೆ ಆಯಿತು. ಅಲ್ಲಿ ತನಕ ಹಾಗೇ ಬಿಟ್ಟಿಡಿ, ಓಕೆನಾ. ಈ ರೀತಿ ಮಸಾಜ್ ಕೊಟ್ಟು ತೊಳಿಬೇಕು, ನೆನಪಿರಲಿ, ಓಕೆನಾ. ಸರಿ ಮಸಾಜ್ ಕೊಡಿ, ಕಲೆಗಳಿದ್ರೆಲ್ಲ ಹೊರಟೋಗುತ್ತೆ. ಹಾಗೆ ಡೆಡ್ ಸ್ಕಿನ್ನು ಆ ರೀತಿ ಕಪ್ಪು ಕಲೆಗಳೆಲ್ಲ ಇದ್ದರೂ ಹೋಗುತ್ತೆ, ಓಕೆನಾ. ನೋಡಿ ಹೆಂಗಾಯಿತು. ನಾನೊಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಸೋಪಿಂದ ಬಂದಿದ್ದೀನಿ. ನ್ಯಾಚುರಲ್ ಗ್ಲೋ ಬಂದಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾವು ಹೊರಗಡೆ ದಿಢೀರಂತ ಹೋಗಬೇಕು ಅಂದರೆ ಕೆಲಸ ಮಾಡ್ತಾನೆ ಈ ರೀತಿ ಫೇಶಿಯಲನ್ನು ಮಾಡ್ಕೋಬೋದು ಅಲ್ವಾ. ಆಮೇಲೆ ರೆಡಿಯಾಗಿ ಹೋಗ್ಬೋದು. ನಾವು ಪಾರ್ಲರಿಗೆ ಹೋದರೆ ಇಷ್ಟು ರೊಕ್ಕ ಖಾಲಿ ಮಾಡ್ತೀವಿ ಅಲ್ವಾ. ತುಂಬ ಈಸಿ ಇದೆ. ಮನೆಯಲ್ಲೇ ನಾವು ಫೇಶಿಯಲ್ ಮಾಡಿಕೊಂಡು ಹೊರಗಡೆ ಫಂಕ್ಷನಿಗೆ ರೆಡಿಯಾಗಿ ಹೋಗ್ಬೋದು. ನಮ್ಮ ಫೇಸ್ ನ್ಯಾಚುರಲ್ ಗ್ಲೋ ಬರುತ್ತೆ, ತುಂಬ ಲುಕ್ಕಾಗಿ ಕಾಣ್ಬೋದು. ನಾನು ಹೇಗೆ ಕಾಣ್ತೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಹಾಗೆ ಇಂತಹ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ, ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೆಚ್ಚು ವಿಡಿಯೋವನ್ನು ನಾನು ಹಾಕ್ತೀನಿ, ನೀವು ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕಾಗತ್ತೆ, ಓಕೆನಾ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.